ಹಾಯ್ ಗಾಯ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಾವು ಫಸ್ಟ್ ಟೈಪ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಸೊ ದಟ್ ಈಸ್ ವಾಟ್ ಸೂಪರ್ವೈಸ್ ಲರ್ನಿಂಗ್. ಸೂಪರ್ವೈಸ್ ಲರ್ನಿಂಗ್ ಅಂದರೆ ಏನು ಅಂತ ಇದರಲ್ಲಿ ನಾವು ಕಂಪ್ಲೀಟಾಗಿ ಅರ್ಥ ಮಾಡ್ಕೊಳ್ಳೋಣ. ಸೊ ಫಸ್ಟು ಇದರಲ್ಲಿ ಈ ಸೂಪರ್ವೈಸ್ ಲರ್ನಿಂಗಲ್ಲಿ ಲೇಬಲ್ಡ್ ಡೇಟಾನ ಅವರು ಯೂಸ್ ಮಾಡ್ತಾರೆ. ನಮಗೆ ಗೊತ್ತು ಆಲ್ರೆಡಿ ಲೇಬಲ್ಡ್ ಡೇಟಾ ಏನು ಅಂತ. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ತಾನೇ ನಾನು ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಲೇಬಲ್ ಡೇಟಾ ಅಂದರೆ ಏನು, ಅದರಲ್ಲಿ ಇನ್ಪುಟ್ ಇರುತ್ತೆ ಮತ್ತು ಔಟ್ಪುಟ್ ಇರುತ್ತೆ. ಸೊ ಇನ್ಪುಟ್ ಮತ್ತು ಔಟ್ಪುಟ್ ಇರೋದ್ರಿಂದ ಸೊ ಏನು ಮಷೀನಿಗೆ ಒಂದು ರಿಲೇಶನ್ಶಿಪ್ ಸಿಗುತ್ತೆ. ಆ ಒಂದು ರಿಲೇಶನ್ಶಿಪ್ ಆ ಒಂದು ಪ್ಯಾಟರ್ನ ಇಟ್ಕೊಂಡು ಸೊ ನ್ಯೂ ಡೇಟಾ ಏನೇ ಬಂದರೂ ಕೂಡ ಆ ಮಷೀನು ಇಟ್ ವಿಲ್ ಬಿ ಕೇಪಬಲ್ ಆಫ್ ಐಡೆಂಟಿಫೈಯಿಂಗ್ ದ ನ್ಯೂ ಡೇಟಾ ಔಟ್ಪುಟ್. ಓಕೆನಾ, ಇದನ್ನು ನಾವು ಲಾಸ್ಟ್ ವಿಡಿಯೋದಲ್ಲಿ ತಿಳ್ಕೊಂಡಿದ್ವಿ. ಸೊ ಈ ಸೂಪರ್ವೈಸ್ ಲರ್ನಿಂಗ್ ಏನು ಮಾಡುತ್ತೆ, ಲೇಬಲ್ಡ್ ಡೇಟಾನ ಅದು ಯೂಸ್ ಮಾಡ್ಕೊಳ್ಳುತ್ತೆ. ಸೊ ಇವಾಗ ನಾವು ಇನ್ನೂ ಅರ್ಥ ಮಾಡ್ಕೊಳ್ಬೇಕು ಅಂದರೆ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಸೊ ಇವಾಗ ನಾನು ಯಾವುದೋ ಒಂದು ಚಿಕ್ಕ ಮಗುಗೆ ನಾನು ಫ್ರೂಟ್ಸ್ ನೇಮ್ನ ಹೇಳ್ಕೊಡ್ಬೇಕು. ಓಕೆ, ನಾನು ಏನು ಮಾಡ್ತೀನಿ, ಒಂದು ಮಗುಗೆ ನಾನು ಒಂದು ಆ್ಯಪಲ್ ತೊಗೊಳ್ತೀನಿ. ಆ ಒಂದು ಫಿಸಿಕಲ್ ಆಗಿ ನಾನು ಅದು ಆ್ಯಪಲ್ ತೊಗೊಂಡು ನೋಡು ಇದು ಆ್ಯಪಲ್ಲು ಅಂತ ನಾನು ತೋರಿಸ್ತೀನಿ. ನೆಕ್ಸ್ಟು ಇನ್ನೂ ಒಂದು ತೊಗೊಳ್ತೀನಿ ಆರೆಂಜು, ಅದನ್ನು ತೋರಿಸ್ತೀನಿ ನೋಡು ಇದು ಆರೆಂಜ್ ಅಂತ ಹೇಳ್ತೀನಿ. ಸೊ ಇದೇ ಥರ ನಾನು ಆ ಮಗುಗೆ ಒಂದು ಸೆವೆರಲ್ ಟೈಮ್ಸ್ ಹೇಳ್ತೀನಿ, ನೋಡಿ ಇದು ಆ್ಯಪಲ್ಲು, ಇದು ಆರೆಂಜು, ಇದು ಆ್ಯಪಲ್, ಇದು ಆರೆಂಜ್ ಅಂತ ನಾನು ಅದಕ್ಕೆ ತೋರಿಸಿ ನಾನು ಹೇಳ್ಕೊಡ್ತೀನಿ. ಸೊ ಇದರಿಂದ ನಾನು ಪ್ರತಿ ಸಾರಿ ತೋರಿಸ್ದಾಗೂ ಕೂಡ ಈ ಒಂದು ಮಗು ಏನು ಮಾಡುತ್ತೆ ಅಂದರೆ ಒಂದು ಅದಷ್ಟಕ್ಕದೇ ಒಂದು ರಿಲೇಶನ್ಶಿಪ್ನ ಕಂಡು ಹಿಡ್ಕೊಳ್ಳುತ್ತೆ. ಏನು, ಓಕೆ ರೆಡ್ ಕಲರು ಮತ್ತು ಅದ್ರದ್ದು ಶೇಪ್, ಆ್ಯಪಲ್ದು ಶೇಪ್ ಇರುತ್ತಲ್ಲ, ಓಕೆ ಕಲರ್ ಮತ್ತು ಶೇಪ್, ಈ ಕಲರ್ ಮತ್ತು ಅದ್ರ ಜೊತೆಗೆ ಈ ಶೇಪ್ ಇದ್ದರೆ ಇದು ಆ್ಯಪಲ್ ಆಗುತ್ತೆ, ಈ ಶೇಪ್ ಮತ್ತು ಈ ಕಲರ್ ಇದ್ದರೆ ಅದು ಆರೆಂಜ್ ಆಗುತ್ತೆ ಅಂತ ಏನು ಮಾಡುತ್ತೆ, ಚೈಲ್ಡ್ ಇರುತ್ತಲ್ವ ಅದಷ್ಟಕ್ಕದೇ ಅರ್ಥ ಮಾಡ್ಕೊಳ್ಳುತ್ತೆ. ಸೊ ಇಲ್ಲಿ ನಾನು ಇನ್ಪುಟ್ ಕೊಡ್ತಾ ಇದ್ದೀನಿ ಮತ್ತು ಔಟ್ಪುಟ್ಟು ನಾನೇ ಹೇಳ್ತಿದ್ದೀನಿ. ಅದರಿಂದ ಒಂದು ಮಗುಗೆ ಒಂದು ರಿಲೇಶನ್ಶಿಪ್ ಅನ್ನೋದು ಸಿಕ್ತು. ಓಕೆ, ನನಗೆ ಈ ಥರ ಐಡೆಂಟಿಫೈ ಮಾಡ್ಬೋದು ಅಂತ ಅದಕ್ಕೊಂದು ಐಡಿಯಾ ಸಿಕ್ತು. ಸೊ ನೆಕ್ಸ್ಟ್ ನಾನು ಇವಾಗ ನಾನು ಹೊಸದಾಗಿ ಸ್ವಲ್ಪ ಹೊತ್ತಾದ್ಮೇಲೆ ಆ್ಯಪಲ್ ತಂದು ಆ ಮಗುಗೆ ತೋರಿಸಿದಾಗ ಅವಾಗ ಆ ಮಗು ಏನು ಹೇಳುತ್ತೆ, ಇದು ಆ್ಯಪಲ್ಲು ಅಂತ ಹೇಳುತ್ತೆ. ಸೊ ಇದನ್ನ ನಾವು ಸೂಪರ್ವೈಸ್ ಲರ್ನಿಂಗ್ ಅಂತ ಅಂತೀವಿ. ಅಂದರೆ ಜನರಲ್ ಆಗಿ ಹೇಳಬೇಕು ಅಂದರೆ ಕಂಪ್ಯೂಟರ್ಸು ಲೇಬಲ್ ಡೇಟಾಯಿಂದ ಅರ್ಥ ಮಾಡಿಕೊಂಡು ಅದರಲ್ಲಿ ಒಂದು ಪ್ಯಾಟರ್ನ ಹುಡ್ಕೊಂಡು ಅದೇನು ಮಾಡುತ್ತೆ, ನೆಕ್ಸ್ಟ್ ಯಾವುದೇ ಹೊಸ ಡೇಟಾ ಬಂದರೂ ಕೂಡ ಈ ಒಂದು ಪ್ಯಾಟ್ರನ್ನ ಅಪ್ಲೈ ಮಾಡಿ ಅದೇ ಥರ ಕರೆಕ್ಟ್ ಔಟ್ಪುಟ್ ಕೊಡ್ತಾ ಹೋಗುತ್ತೆ. ಇದು ಸೂಪರ್ವೈಸ್ ಲರ್ನಿಂಗು. ಸೊ ಇದರಲ್ಲಿ 2 ಫೇಸಸ್ ಇದೆ. ಫಸ್ಟ್ ಫೇಸ್ ಬಂದು ಟ್ರೈನಿಂಗ್ ಫೇಸ್, ಅಂದರೆ ಲೇಬಲ್ ಡೇಟಾದಿಂದ ಕಲಿಯುತ್ತೆ. ಟೆಸ್ಟಿಂಗ್ ಫೇಸ್ ಅಂದರೆ ನೆಕ್ಸ್ಟ್ ಯಾವುದೇ ನ್ಯೂ ಡೇಟಾ ಬಂದರೂ ಈ ಒಂದು ಪ್ಯಾಟರ್ನ ಕಂಡು ಹಿಡ್ಕೊಂಡಿರುತ್ತಲ್ವಾ ಅದನ್ನು ಅಪ್ಲೈ ಮಾಡಿ ಯಾವಾಗಲೂ ಕರೆಕ್ಟ್ ಔಟ್ಪುಟ್ನ ಕೊಡುತ್ತೆ. ಅರ್ಥ ಆಯ್ತಲ್ವಾ? ಸೊ ಆರ್ ಯು ಗೆಟಿಂಗ್ ವಾಟ್ ಐ ಆಮ್ ಸೇಯಿಂಗ್? ಗೊತ್ತಾಯ್ತಲ್ವಾ? ಅಷ್ಟೇ. ಸೊ ನೆಕ್ಸ್ಟ್ ಈ ಸೂಪರ್ವೈಸ್ ಲರ್ನಿಂಗಲ್ಲಿ 2 ಟೈಪ್ಸ್ ಇದೆ. ಒಂದು ಕ್ಲಾಸಿಫಿಕೇಶನ್ ಮತ್ತು ಇನ್ನೂ ಒಂದು ರಿಗ್ರೆಷನ್. ಸೊ ಏನಪ್ಪ ಈ ಕ್ಲಾಸಿಫಿಕೇಶನ್ನು ಅಂತ ಅಂದರೆ, ಸೊ ಈ ಕ್ಲಾಸಿಫಿಕೇಶನಲ್ಲಿ ಯಾವಾಗಲೂ ಅಷ್ಟೇ ಇದರದ್ದು ಔಟ್ಪುಟ್ಟು ಕ್ಲಾಸ್ ಅಥವಾ ಕ್ಯಾಟಗರಿ ಇರುತ್ತೆ. ದಿಸ್ ಇಸ್ ಕಾಲ್ಡ್ ಅಸ್ ಕ್ಲಾಸಿಫಿಕೇಶನ್. ಅಂದರೆ ಇವಾಗ ನೀವು ರಿಸಲ್ಟ್ ಅಂತ ನೀವು ತಗೊಂಡ್ರೆ ಅದರಲ್ಲಿ ಏನು ಬರುತ್ತೆ, ಅಥವಾ ಪಾಸ್ ಅಥವಾ ಫೇಲ್. ಸೊ ಎರಡರಲ್ಲಿ ಒಂದಿರುತ್ತೆ. ಸೊ ದಿಸ್ ಇಸ್ ಅ ಕ್ಯಾಟಗರಿ. ಆಮೇಲೆ ಇವಾಗ ನಿಮಗೆ ಕಾಲ್ಸ್ ಬರುತ್ತೆ. ಸೊ ಈ ಕಾಲ್ಸ್ನ ನಾವು ಯಾವ ಥರ ಕ್ಯಾಟಗರೈಸ್ ಮಾಡ್ಬೋದು, ಸ್ಪ್ಯಾಮ್ ಆ್ಯಂಡ್ ನಾನ್ ಸ್ಪ್ಯಾಮ್ ಅಲ್ವಾ. ಆಮೇಲೆ ಇಮೇಲ್ಸಲ್ಲೂ ಅಷ್ಟೇ, ಸ್ಪ್ಯಾಮ್ ಇಮೇಲ್ಸ್, ನಾನ್ ಸ್ಪ್ಯಾಮ್ ಇಮೇಲ್ಸ್. ಸೊ ಆಮೇಲೆ ಡಾಗ್, ಕ್ಯಾಟ್, ಮೇಲ್, ಫೀಮೇಲ್. ಸೊ ದೀಸ್ ಕಮ್ ಅಂಡರ್ಸ್ ಕ್ಯಾಟಗರೀಸ್ ಅಲ್ವಾ. ಇವಾಗ ಔಟ್ಪುಟ್ಟು ಇಲ್ಲಿ ನಂಬರ್ಸ್ ಆಗಿರಲ್ಲ, ಔಟ್ಪುಟ್ ಏನಾಗಿರುತ್ತೆ, ಕ್ಯಾಟಗರೀಸ್ ಆಗಿರುತ್ತೆ. ಅಕಸ್ಮಾತ್ ಅದು ನಂಬರ್ಸ್ ಇದ್ರೆ ಅದನ್ನ ಕ್ಯಾಟಗರಿ ಅಂತಾರ. ಇವಾಗ ಒಟ್ನಲ್ಲಿ ಏನಂದ್ರೆ ಅದು ಕ್ಯಾಟಗರೀಸ್ ನಂಬರ್ಸ್ ಅಲ್ಲಿ ಇರಲ್ಲ, ನಂಬರ್ಸ್ ಆಗಿರಲ್ಲ ಅದ್ರದ್ದು ಔಟ್ಪುಟ್. ಓಕೆನಾ. ಕ್ಲಾಸಿಫಿಕೇಶನ್ ಮೀನ್ಸ್ ಇಟ್ ಇಸ್ ಪ್ರಿಡಿಕ್ಟಿಂಗ್ ದ ಕ್ಯಾಟಗರಿ ಫ್ರಮ್ ದ ಲೇಬಲ್ಡ್ ಡೇಟಾ. ಇಟ್ ವಿಲ್ ಬಿ ಅ ಕ್ಲಾಸ್ ಆರ್ ಅ ಟೈಪ್. ಅರ್ಥ ಆಯ್ತಾ? ಸೊ ಇದರಲ್ಲಿ ಯಾವಾಗಲೂ ಅಷ್ಟೇ ಇನ್ಪುಟ್ ವೇರಿಯಬಲ್ಸು ಇಂಡಿಪೆಂಡೆಂಟ್ ವೇರಿಯಬಲ್ಸ್ ಆಗಿರುತ್ತೆ. ಔಟ್ಪುಟ್ ವೇರಿಯಬಲ್ಸ್ನ ನಾವು ಲೇಬಲ್ಸ್ ಅಂತ ಕರಿತೀವಿ. ಓಕೆ, ಇದರಲ್ಲೂ ಕೂಡ 2 ಸ್ಟೇಜಸ್ ಇರುತ್ತೆ. ನಾನು ಆಲ್ರೆಡಿ ಹೇಳ್ದಂಗೆ ಟ್ರೈನಿಂಗ್ ಸ್ಟೇಜು ಮತ್ತು ಕನ್ಸ್ಟ್ರಕ್ಷನ್ ಮಾಡೆಲ್. ಸೊ ಇಲ್ಲಿ ಟ್ರೈನಿಂಗ್ ಸ್ಟೇಜಲ್ಲಿ ಏನು ಮಾಡ್ತೀವಿ, ನಾವು ಮಷೀನಿಗೆ ನಾವು ಕಲಿಸ್ತೀವಿ. ಸೊ ನೋಡಿ ಇದು ಇದು ಡೇಟಾ ಕೊಟ್ಬಿಟ್ಟು ಮಷೀನಿಗೆ ನಾವು ಲರ್ನ್ ಅಂದರೆ
ಕಲಿಯೋದ್ರಿಂದ ಅಂತ ನಾವು ಅದಕ್ಕೆ ಹೇಳ್ತೀವಿ. ಆಮೇಲೆ ಕನ್ಸ್ಟ್ರಕ್ಷನ್ ಮಾಡೆಲ್ ಅಂತ ಅಂದ್ರೆ ನೆಕ್ಸ್ಟ್ ಯಾವುದೇ ಥರದ್ದು ಬಂದ್ರೂ ಕೂಡ ಅದು ಕರೆಕ್ಟ್ ಆಗಿರುವಂಥ ಔಟ್‌ಪುಟ್ ಕೊಡಬೇಕು. ಓಕೆನಾ? ಸೊ ದಟ್ ಈಸ್ ವಾಟ್. ಸೊ ಎಕ್ಸಾಂಪಲ್ ಅದು ಲೇಬಲ್ ಡೇಟಾನ ಇನ್‌ಪುಟ್ ಆಗಿ ತಗೊಳುತ್ತೆ. ಸೊ ದಟ್ ಈಸ್ ವಾಟ್ ಆಸ್ ಇಂಡಿಪೆಂಡೆಂಟ್ ವೇರಿಯಬಲ್ಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಅದನ್ನ ಕ್ಲಾಸಿಫಿಕೇಶನ್ ಅಲ್ಗಾರಿದಮ್ಸ್ ಅದಕ್ಕೆ ಹಾಕಿದಾಗ ಸೊ ಅದೇನ್ ಮಾಡುತ್ತೆ, ಕ್ಯಾಟ್ ಅನ್ನೋ ಕ್ಯಾಟಗರಿ ಕೊಡುತ್ತೆ. ಕ್ಲಾಸಿಫಿಕೇಶನ್ ಯಾವಾಗ ಔಟ್‌ಪುಟ್ ಏನಿರುತ್ತೆ ಕ್ಯಾಟಗರಿ ಇರುತ್ತೆ. ಸೊ ದಟ್ ಈಸ್ ವಾಟ್. ಸೊ ಇಲ್ಲಿ ಲೇಬಲ್ಡ್ ಆಸ್ ಅ ಕ್ಯಾಟ್ ಅಂತ ಕೊಡುತ್ತೆ. ಓಕೆ, ಇವಾಗ ಅಕಸ್ಮಾತ್ ನಾವು ನ್ಯೂ ಆಗಿ ಏನಾದ್ರು ಸೊ ಇದೇ ಕ್ಲಾಸಿಫಿಕೇಶನ್ ಅಲ್ಗಾರಿದಮ್ಗೆ ನಾವು ಕ್ಯಾಟ್ ಅಂತ ಕೊಟ್ಟಾಗ ಸೊ ಅದು ಕ್ಲಾಸಿಫಿಕೇಶನ್ ಮಾಡೆಲ್ ಅಲ್ಲಿ ಅದು ಔಟ್ಪುಟ್ ಕ್ಯಾಟ್ ಅಂತ ತೋರಿಸುತ್ತೆ. ನಾನು ಹೇಳ್ದೆ ತಾನೆ, ಇವಾಗ ಲೇಬಲ್ಡ್ ಡೇಟಾ ಇಂದ ಈ ಕ್ಲಾಸಿಫಿಕೇಶನ್ ಅಲ್ಗಾರಿದಮ್ ಆ ಮಷೀನು ಕಲ್ತಿರುತ್ತೆ. CAT ಅಂದ್ರೆ ಕ್ಯಾಟ್, DOG ಅಂದ್ರೆ ಡಾಗ್ ಅಂತ. ನಾನು ನ್ಯೂ ಟೆಸ್ಟ್ ಇನ್ಪುಟ್ ಕೊಡ್ತೀನಿ ಕ್ಯಾಟ್ ಅಂತ. ಇಲ್ಲಿ ಲೇಬಲ್ ಏನ್ ಬರುತ್ತೆ, ಓಕೆ ಇಟ್ ಈಸ್ ಲೇಬಲ್ಡ್ ಆಸ್ ಕ್ಯಾಟ್ ಅಂತ ಬರುತ್ತೆ. ಓಕೆ, ನೆಕ್ಸ್ಟ್ ರಿಗ್ರೆಷನ್ ಮಾಡೆಲ್. ಸೊ ಆಲ್ರೆಡಿ ನಮಗೆ ಗೊತ್ತು ಏನು, ಮೇಲ್ಗಡೆ ಕ್ಲಾಸಿಫಿಕೇಶನ್ಲಿ ಔಟ್ಪುಟ್ ಕ್ಯಾಟಗರಿ ಅಥವಾ ಕ್ಲಾಸ್ ಬರುತ್ತೆ ಅಂತ. ರಿಗ್ರೆಷನಲ್ಲಿ ಔಟ್ಪುಟ್ ಯಾವಾಗಲೂ ನಂಬರ್ ಬರುತ್ತೆ. ಸೊ ಇಂಥ ಪ್ರಾಬ್ಲಮ್ನ ನಾವು ರಿಗ್ರೆಷನ್ ಅಂತ ಕರಿತೀವಿ. ಎಕ್ಸಾಂಪಲ್, ಇವಾಗ ನಾವು ಹೌಸ್ ಪ್ರೈಸ್ ಆಗಿರ್ಬೋದು ಅಥವಾ ಹೌಸ್ ಪ್ರೈಸ್ ಇವಾಗ 25K, ಆಮೇಲೆ ಟೆಂಪ್ರೇಚರ್ ಆಗಿರ್ಬೋದು, ಇಟ್ ವಿಲ್ ಬಿ ಲೈಕ್ 32.5 ಡಿಗ್ರಿ ಸೆಲ್ಸಿಯಸ್. ಆಮೇಲೆ ಲೈಕ್ ಇವಾಗ ಸ್ಯಾಲ್ರಿ ಆಗಿರ್ಬೋದು, ಅದು ನಂಬರ್ಸಲ್ಲಿ ಇರುತ್ತೆ. ಓಕೆ, ಸೊ ಔಟ್ಪುಟ್ ಯಾವಾಗ ನ್ಯೂಮರಿಕಲ್ ವ್ಯಾಲ್ಯೂಸ್ ಆಗಿರುತ್ತೆ ಅದನ್ನ ಅಂತ ಪ್ರಾಬ್ಲಮ್ಸ್ ನಾವು ರಿಗ್ರೆಷನ್ ಅಂತ ಕರಿತೀವಿ. ಓಕೆ, ಸೊ ಈ ಒಂದು ಮಾಡೆಲ್ ಯಾವಾಗಲೂ ಈ ರೀತಿ ಈಕ್ವೇಶನ್ ಫಾರ್ಮ್ ಮಾಡುತ್ತೆ. ಇಲ್ಲಿ ಎಕ್ಸ್ ಅಂದ್ರೆ ಇಂಡಿಪೆಂಡೆಂಟ್ ವೇರಿಯಬಲ್ಸ್, ವೈ ಬಂದು ಡಿಪೆಂಡೆಂಟ್ ವೇರಿಯಬಲ್ಸ್. ಅರ್ಥ ಆಯ್ತಲ್ವಾ ವಾಟ್ ಇಸ್ ಸೂಪರ್ವೈಸ್ ಲರ್ನಿಂಗ್ ಮತ್ತೆ ಅದ್ರದ್ದು ಕ್ಲಾಸಿಫಿಕೇಶನ್. ಸೊ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅಲ್ಲೇ ನಿಮಗೆ ರಿಪ್ಲೈ ಮಾಡ್ತೀನಿ. ಓಕೆ, ಸೊ ಮತ್ತೆ ನಮ್ಮ ಒಂದು ವಾಟ್ಸಾಪ್ ಚಾನಲ್ ಕೂಡ ಇದೆ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಪಿನ್ ಕೂಡ ಮಾಡಿರ್ತೀನಿ. ಓಕೆ, ಸೊ ಏನಾದರೂ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂತ ಅಂದರೆ ಸೊ ಅಥವಾ ಏನಾದರೂ ಅಪ್ಡೇಟ್ಸ್ ಬಂದಿದ್ರೆ ಸೊ ಪ್ರತಿಯೊಂದು ಅಪ್ಡೇಟ್ಸ್ ಕೂಡ ಅಲ್ಲೇ ತಕ್ಷಣ ನಾವು ಕೊಡ್ತಾ ಹೋಗ್ತೀವಿ. ಓಕೆ, ಸೊ ಥ್ಯಾಂಕ್ you so much.